ಹಲೋ ಸ್ವಾಗತ. ಇವತ್ತು ಫಿಗ್ಮಾ ವೇರಿಯಂಟ್ಸ್ ಬಳಸಿ ಡಿಸೈನ್ ಗೊಂದಲವನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕಾಮನ್ ಪ್ರಾಬ್ಲಮ್ ನೋಡೋಣ, ಆಮೇಲೆ ವೇರಿಯಂಟ್ಸ್ ಅದಕ್ಕೆ ಹೇಗೆ ಪರಿಹಾರ ಕೊಡುತ್ತೆ ಅಂತ ಹಂತವಾಗಿ ತಿಳಿಯೋಣ. ನೋಡಿ, ಒಂದೇ ಕಾಂಪೊನೆಂಟ್ಗೆ ಹಲವಾರು ಸ್ಟೇಟ್ಸ್ ಮತ್ತೆ ಸ್ಟೈಲ್ಸ್ ಇದ್ರೆ ಡಿಸೈನ್ ಫೈಲ್ ಪೂರ್ತಿ ಗಂದರಗೊಳಾಗ್ಬಿಡುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಾಂಪೊನೆಂಟ್ಸ್ ಮಾಡಿದ್ರೆ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ. ಸೊ ಇದಕ್ಕೆ ಪರಿಹಾರವೇ ಫಿಗ್ಮಾದಲ್ಲಿರೋ ವೇರಿಯಂಟ್ಸ್ ಅನ್ನೋ ಪವರ್ಫುಲ್ ಫೀಚರ್. ಸರಿ, ಇದ ಒಂದೊಂದಾಗಿ ನೋಡೋಣ. ಮೊದಲನೇದು ಕಾಂಪೊನೆಂಟ್ ಸೆಟ್. ಇದು ವೇರಿಯಂಟ್ಗಳನ್ನ ಇಡೋ ಒಂದು ಕಂಟೇನರ್ ಇದ್ದಾಗೆ. ಆ ಕಂಟೇನರ್ ಒಳಗೆ ಪ್ರಾಪರ್ಟೀಸ್ ಅಂತ ಇರುತ್ತೆ, ಅಂದ್ರೆ ನಾವು ಏನನ್ನ ಬದಲಾಯಿಸಬೇಕು, ಸ್ಟೇಟ್ ಅಥವಾ ಸೈಜ್ ತರ. ಪ್ರತಿ ಪ್ರಾಪರ್ಟಿಗೂ ನಿರ್ದಿಷ್ಟ ವ್ಯಾಲ್ಯೂಸ್ ಇರುತ್ತೆ. ಸ್ಟೇಟ್ ಪ್ರಾಪರ್ಟಿಗೆ ಹೋವರ್ ಅಥವಾ ಪ್ರೆಸ್ಡ್ ಅನ್ನೋದು ವ್ಯಾಲ್ಯೂಸ್. ಇದನ್ನ ಮಾಡೋದು ತುಂಬಾನೇ ಸುಲಭ. ಒಂದು ಬೇಸ್ ಕಾಂಪೊನೆಂಟಿಂದ ಶುರು ಮಾಡಿ ಅದಕ್ಕೆ ವೇರಿಯಂಟ್ಗಳನ್ನ ಸೇರಿಸ್ತಾ ಹೋಗೋದು. ಉದಾಹರಣೆಗೆ, ಒಂದು ಬಟನ್ಗೆ ಸ್ಟೇಟ್ ಅಂತ ಒಂದು ಪ್ರಾಪರ್ಟಿ ಮಾಡಿ 4 ಬೇರೆ ಬೇರೆ ವ್ಯಾಲ್ಯೂ ಕೊಡ್ಬೋದು. ಇದರಿಂದ ನೋಡಿ, ಒಂದೇ ಕಾಂಪೊನೆಂಟ್ ಇಟ್ಕೊಂಡು ಸಿಂಪಲ್ ಆಗಿ ಡ್ರಾಪ್ ಡೌನಿಂದ ಎಲ್ಲ ಸ್ಟೇಟ್ ಸೆಲೆಕ್ಟ್ ಮಾಡಬಹುದು. ಸರಿ, ಇದು ಒಂದು ಲೆವೆಲ್ ಆಯ್ತು. ಈಗ ಇದಕ್ಕೊಂದು ಐಕಾನ್ ಕೂಡ ಸೇರಿಸ್ಬೇಕು ಅಂದ್ರೆ ಏನ್ ಮಾಡೋದು? ಸಿಂಪಲ್, ಇನ್ನೊಂದು ಪ್ರಾಪರ್ಟಿ ಆಡ್ ಮಾಡೋದು ಅಷ್ಟೇ. ಈಗ ನಮ್ಮ ಕಾಂಪೊನೆಂಟ್ಗೆ ಸ್ಟೇಟ್ ಜೊತೆ ಐಕಾನ್ ಕೂಡ ಇರುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಟ್ರೂ ಮತ್ತೆ ಫಾಲ್ಸ್ ವ್ಯಾಲ್ಯೂಸ್ ಬಳಸಿದ್ರೆ ಏನಾಗತ್ತೆ ಅಂತ. ಹೀಗೆ ಟ್ರೂ ಮತ್ತೆ ಫಾಲ್ಸ್ ಬಳಸಿದ್ರೆ ಫಿಗ್ಮಾ ಆಟೋಮ್ಯಾಟಿಕ್ ಆಗಿ ಒಂದು ಟಾಗಲ್ ಸ್ವಿಚ್ ಕೊಡುತ್ತೆ. ಆದರೆ ಹುಷಾರ್, ಪ್ರತಿಯೊಂದು ಐಕಾನ್ಗೂ ವೇರಿಯಂಟ್ ಮಾಡ್ತಾ ಹೋದ್ರೆ ಮತ್ತೆ ಗೊಂದಲ ಶುರುವಾಗುತ್ತೆ. ಇದಕ್ಕೆ ಸರಿಯಾದ ಪರಿಹಾರ ಅಂದ್ರೆ ಕಾಂಪೊನೆಂಟ್ ಪ್ರಾಪರ್ಟೀಸ್ ಅನ್ನೋ ಇನ್ನೊಂದು ಫೀಚರ್. ಇದ್ರಿಂದ ಐಕಾನ್ ಸ್ವ್ಯಾಪ್ ಮಾಡಕ್ಕೆ ಒಂದು ಪ್ರತ್ಯೇಕ ಡ್ರಾಪ್ ಡೌನ್ ಸಿಗುತ್ತೆ, ವೇರಿಯಂಟ್ಸ್ ಕೂಡ ಕ್ಲೀನ್ ಆಗಿರುತ್ತೆ. ನಮ್ಮ ಕಾಂಪೊನೆಂಟ್ಸ್ ಈಗ ನೀಟಾಗಿದೆ. ಫೈನಲ್ ಆಗಿ ಇದನ್ನ ಇಂಟರಾಕ್ಟಿವ್ ಮಾಡೋಣ. ಪ್ರೋಟೋಟೈಪ್ ಟ್ಯಾಬ್ನಲ್ಲಿ ಡಿಫಾಲ್ಟ್ ಸ್ಟೇಟ್ನಿಂದ ಹೋವರ್ ಸ್ಟೇಟ್ಗೆ ಕನೆಕ್ಟ್ ಮಾಡಿ ಟ್ರಿಗರ್ ಸೆಟ್ ಮಾಡ್ರೆ ಆಯ್ತು. ಸೊ ನೆನ್ಪಿಡಿ, ಸ್ಟೇಟ್ಗಳಿಗೆ ವೇರಿಯಂಟ್ಸ್, ಟಾಗಲ್ಗಳಿಗೆ ಬೂಲಿಯನ್ಸ್ ಮತ್ತೆ ಕಂಟೆಂಟ್ ಬದಲಾಯಿಸೋಕೆ ಕಾಂಪೊನೆಂಟ್ ಪ್ರಾಪರ್ಟೀಸ್. ಹೀಗೆ ವೇರಿಯಂಟ್ಸ್ ನಿಮ್ಮ ಡಿಸೈನ್ ಸಿಸ್ಟಮ್ ಅನ್ನ ಸ್ಮಾರ್ಟ್, ಆರ್ಗನೈಸ್ಡ್ ಮತ್ತು ಇಂಟರಾಕ್ಟಿವ್ ಮಾಡುತ್ತೆ. ಇದನ್ನ ಬಳಸಿ ನೀವೇನ್ ಹೊಸತನ್ನ ಕಟ್ಟುವಿರಿ?